ಅವಿಭಾಜ್ಯ ಜಿಲ್ಲೆಗಳು. ಬಿ ರಾಚಯ್ಯನವರು ಉಸ್ತುವಾರಿ ಇದ್ದರು, ನಜೀರ್ ಸಾಬ್ರು ಇದ್ದರು, ತಿಮ್ಮೇಗೌಡರು ಇದ್ದರು. ಆ ಕಾಲದಿಂದ ಇತ್ತೀಚೆಗೆ 94ರಿಂದ ಈಚೆಗೆ ಸಿದ್ದರಾಮಯ್ಯನವರು ಉಸ್ತುವಾರಿ ಆಗಿದ್ದು. ಈ ರೀತಿ ಬಾಂಧವ್ಯ ಎರಡು ಒಂದೇ ಜಿಲ್ಲೆಗಳು. JH ಪಟೇಲ್ ಇದ್ದಾಗ 2 ಜಿಲ್ಲೆಗಳಾದವು. ಇದ್ದರೂ ಬಾಲರಾಜುಗೆ ಮೈಸೂರಿಂದೇ ಜಾಸ್ತಿ ಪ್ರೀತಿ, ವಿಶ್ವಾಸ, ಸ್ನೇಹಿತರೆಲ್ಲರೂ ಕೂಡ ಬಾಲರಾಜ್ ಅವರಿಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಗೆ ಆಶ್ಚರ್ಯ ಆಯಿತು, ಬಾಲರಾಜ್ ಅವರು ಬರ್ತಾ ಇದ್ದಾರೆ ಅಂತೇಳಿ ನಂದೀಶ್ ಹಂಚಿಯವರು ನಮ್ಗೆ ಹೇಳಿದರು. ಖಂಡಿತ ಬರಲಿ ಅಂತೇಳಿದ್ವಿ. ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರು ಈರುವನ್ನು ಕೂಡ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ನಾನು ಸುಸ್ವಾಗತವನ್ನು ಬಯಸ್ತೇನೆ. ರಾಮದಾಸ್ ಅವರು ನಾನು ಶಾಸಕರಾಗಿ ನಾವರೆಷ್ಟು ಕೆಲಸ ಮಾಡಿದ್ದಾರೆ, ನಾನೆಷ್ಟು ಕೆಲಸ ಮಾಡಿದ್ದೀನಿ ಅಂತ ಈಗಲೂ ಅಲ್ಲಿ ಹೋದ ನಾನು ಹೇಳ್ತೀನಿ. ಇದು ಯಾರು ದುಡ್ಡಪ್ಪ ತಂದಿರೋದು? ಬಸವರಾಜ ಬೊಮ್ಮಾಯಿ ಗೌರ್ಮೆಂಟಲ್ಲಿ ರಾಮದಾಸ್ ಅವ್ರು ತಂದಿರೋದು ಅಂತಲೇ ಹೇಳ್ತೀನಿ. ಚಾಮರಾಜ ಕ್ಷೇತ್ರದಲ್ಲೂ ಕೂಡ ಹೇಳ್ತೀನಿ, ಇವತ್ತಿನ ಸರ್ಕಾರ 10 ರೂಪಾಯಿ ಇನ್ನೂ ಕೊಟ್ಟಿಲ್ಲ ಯಾರಿಗೂ. ಈ ಹಣನೂ ಕೂಡ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ಬಿಡುಗಡೆ ಆಗಿದ್ದು ಕೆಲಸಗಳು ನಡೀತಾ ಇದ್ದಾವೆ. ಈ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿಗೆ ಯಾವುದೇ 1 ಲಕ್ಷ ರೂಪಾಯಿ ಕೂಡ ಇವತ್ತಿನವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಅನ್ನೋದನ್ನು ನೇರವಾಗಿ ಹೇಳ್ತೇನೆ. ಅದೇ ರೀತಿ ಬಾಂಧವ್ಯನ ಬೆಳೆಸ್ಕೊಬಂದೆ. ಅದೇ ರೀತಿ ST ಸೋಮಶೇಖರ್ ಇದ್ದರು, ಸೋಮಣ್ಣ ಇದ್ದರು, ನಾವೆಲ್ಲರೂ ಒಟ್ಟಾಗಿದ್ವಿ. ಕಾಂಗ್ರೆಸ್ ಇನ್ನೇನು ನಾಳೆ ಮೇಯರ್ ಆಗ್ತಿದೆ ಅಂದಾಗ ನಾನು ಅವತ್ತು ರಾತ್ರಿ ಕೂತು ಕರೆದು ಮನೆಗೆ ಎಲ್ಲರೂ ಬೊಮ್ಮಾಯಿಯವ್ರ ಜೊತೆ ಮಾತಾಡಿ ಬೇಳ್ಕರಿರೋತ್ತಿಗೆ ಮೇಯರ್ ಉಪಮೇಯರ್ BJP ಅವ್ರನ್ನೇ ಮಾಡಿದ್ವು. ನಾವು ಮೈಸೂರು ನಗರದಂಥ ನಗರಕ್ಕೆ ಭಾರತೀಯ ಜನತಾ ಪಕ್ಷದವ್ರು ಆಗಬೇಕು ಅಂತ ಪ್ರಯತ್ನ ಮಾಡಿ ನಾವು ಮಾಡಿದ್ವಿ. ಅಶ್ವಥ್ ನಾರಾಯಣರವರು ಉಪಮುಖ್ಯಮಂತ್ರಿಗಳಾಗಿ ರಾಮನಗರ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಪಕ್ಷದ ಕಮಿಟ್ಮೆಂಟ್ ಇದೆ. ಮೈಸೂರು ಭಾಗದಲ್ಲಿ ಇವತ್ತು ಉಸ್ತುವಾರಿಯನ್ನು ವಹಿಸ್ಕೊಂಡು ಬಂದಿದ್ದು. ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದಕ್ಷತೆಯಿಂದ ಮಾಡ್ತಕ್ಕಂಥ ಒಬ್ಬ ನಾಯಕರು ಅಶ್ವಥ್ ನಾರಾಯಣರವರೇ ಬಂದಿರತಕ್ಕಂಥದ್ದು ಕೂಡ ನಮ್ಮೆಲ್ಲರ ಒಂದು ಸೌಭಾಗ್ಯ, ನಮ್ಮ ಅಭ್ಯರ್ಥಿಗಳ ಸೌಭಾಗ್ಯ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಎಲ್ಲರೂ ಕೂಡ ಬಂದಿದ್ದೀವಿ. ನಾನು ಒಂದು 25 ಮಹಾರಾಜರ ಪರಿವಾರ ನಾಯಕ ಸಮುದಾಯದವರು ಎಲ್ಲರೂ ಬಂದುಬಿಟ್ಟಿದ್ದೀರಿ ಒಟ್ಟೊಟ್ಟಿಗೆ. ರಾಜ ಪರಿವಾರ, ವೀರಶೈವರು ಇರ್ಬೋದು, ನಮ್ಮ ಒಕ್ಕಲಿಗರು ಇರ್ಬೋದು, ವಿಶ್ವಕರ್ಮ ಇರ್ಬೋದು, ಪ್ರತಿಯೊಂದು ಸಮಾಜದವರು ಅತ್ಯಂತ ಪ್ರೀತಿಯಿಂದ ನಮ್ಮ GT ದೇವೇಗೌಡರು ಕೂಗಿದ್ದಾರೆ, ಮಹಾರಾಜರು ಬರ್ತಾ ಇದ್ದಾರೆ ಅನ್ನೋ ಒಂದು ಒಳ್ಳೆಯ ಮನೋಭಾವನೆಯಿಂದ ಏಕ ಮನಸ್ಸಿಂದ ನೀವೆಲ್ಲರೂ ಕೂಡ ಬಂದಿಲ್ಲಿ ಸೇರಿದಾಗ ನನಗೆ ಅತ್ಯಂತ ಅಷ್ಟಿಷ್ಟು ಸಂತೋಷ ಆಗಿಲ್ಲ, ಸಾಕಷ್ಟು ಸಂತೋಷ ಆಯಿತು. ನನಗೆ ಹೈಕಮಾಂಡ್ ನಮ್ಗೆ ಕೇಳಿದಾಗ ನಾನು ಹೇಳಿದೆ, ಹೆಂಗೆ ಏನು ಅಂತ ಕೇಳಿದಾಗಲೂ ಕೂಡ ನೀವೇನು ಯೋಚನೆ ಮಾಡಬೇಡಿ, ಮಾಡೋದು ನಮ್ಮ ಜವಾಬ್ದಾರಿ. ಅವ್ರಿಗೆ ಹೇಳಿದೆ ನಾನು, ಪ್ರತಾಪ್ ಸಿಂಹ ಅವರು ಇಲ್ಲಿಗೆ ಲೋಕಸಭಾ ಅಭ್ಯರ್ಥಿ ಆದಾಗ ಒಂದು ಪ್ರೆಸ್ಸಿನ ಕೆಲಸ ಮಾಡಿದ್ದಂಥ, ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದಂಥ ಒಬ್ಬ ಹುಡುಗ ಪ್ರತಾಪ್ ಸಿಂಹ, ಅವರನ್ನೇ ನಾವಿಲ್ಲಿ ಗೆಲ್ಸಿದ್ದೀವಿ. ಮೊದಲನೇ ಬಾರಿ 1 ರೂಪಾಯಿ ದುಡ್ಡು ಯಾರೂ ತಗೊಂಡಿಲ್ಲ. ನಾವು ಎಲ್ಲ ನಾವು ಮಾಡ್ತೀವಿ ಅನ್ನೋದನ್ನ ಬ್ರ್ಯಾಂಡ್ ಮಾಡಿದ್ದಾರೆ. ಅದು ರಾಮದಾಸ್ಗೆ ಗೊತ್ತು, ನನಗೇನು ಅವ್ರಿಗೇನು ಅಂತ. ಆದರೂ ಕೂಡ ಒಂದು ನಿಷ್ಠೆ. ನಾವು 2ನೇ ಬಾರಿಗೂ ಕೂಡ ನಿಮ್ಮಲ್ಲಿ ಯಾರು ದುಡ್ಡು ತಗೊಂಡು ಕೆಲಸ ಮಾಡಿದ್ದೀರಾ? MP ದುಡ್ಡು ತಗೊಂಡು ಪ್ರತಾಪ್ ಸಿಂಹ ಯಾರು ದುಡ್ಡು ತಗೊಂಡು ಕೆಲಸ ಮಾಡಿದ್ದೀರಾ? ನಾವ್ಯಾರೂ ಕೂಡ ಹಣಕಾಸನ್ನು ಪಡೆಯದೆ ಪ್ರತಾಪ್ ಸಿಂಹ ಅವ್ರನ್ನ 10 ವರ್ಷಗಳ ಕಾಲ ಲೋಕಸಭಾ ಸದಸ್ಯರನ್ನಾಗಿ ಮಾಡಿದ್ದೀವಿ. ಅವರ ಅನುಭವದಲ್ಲಿ ಶಕ್ತಿ ಮೀರಿ ಅವ್ರು ಕೆಲಸ ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ನಮಗೆ ಯದುವೀರವರು ಅರಮನೆ ಒಳಗಡೆ ಇದ್ದರೂ ಕೂಡ ಸಾಮಾಜಿಕ ಕಳಕಳಿ ಇದೆ. ಮಹಾರಾಜರ ಇತಿಹಾಸವನ್ನು ಓದಿದ್ದಾರೆ. ನಮ್ಮ ಕೃಷ್ಣರಾಜೇಂದ್ರ ಒಡೆಯರವರು ಏನು ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೋ ಅದೆಲ್ಲ ಅನುಭವವನ್ನು ಪಡ್ಕೊಂಡಿದ್ದಾರೆ. ಮೀಸಲಾತಿಯನ್ನು ಜಾರಿಗೆ ತಂದಂಥವರೇ ಅವರು. ಇವತ್ತು ನಾವೆಲ್ಲರೂ ಕೂಡ ನಾವು ಅಂತೇಳಿ ಹೇಳ್ತಾ ಇದ್ದೀವಿ. ಅವ್ರ ಕೊಡುಗೆ ಈ ಕಾಲಕ್ಕೆ ಮರಿತಕ್ಕಂಥದ್ದಲ್ಲ.
ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜಯಚಾಮರಾಜೇಂದ್ರ ಒಡೆಯರ್ರವರು ಕೂಡ ಅಷ್ಟೇ. ಅವ್ರು ಯಾವುದನ್ನು ಕೂಡ ಸ್ವಾರ್ಥಕ್ಕಾಗಿ ಬಳಸ್ಕೊಂಡವರಲ್ಲ. ಈ ಜನತೆಗೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರನೇ ಸೇವೆಯನ್ನು ಮಾಡಿದವರು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು 63-64 ಇರಬೇಕು. ಜಯಚಾಮರಾಜೇಂದ್ರ ಒಡೆಯರವ್ರ ಜೊತೆ ಸಿಂಹಾಸನದ ಮೇಲೆ ಕೂತು ಬಂದ ಕೊನೆಯ ರಾಜ. ಅವರು ಚುನಾವಣೆಗೆ ನಿಂತಾಗ ಹಳ್ಳಿಗಳಲ್ಲಿ ರಂಗೋಲಿಯನ್ನು ಬಿಟ್ಟು ಊರಿಗೆ ಸ್ವಾಗತವನ್ನು ಮಾಡಿದ್ದಾರೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರನ್ನು ರಂಗೋಲಿಯನ್ನು ಬಿಟ್ಟು ಸ್ವಾಗತವನ್ನು ಮಾಡಿದ್ದಾರೆ. ನಮ್ಮ ಪಾರ್ಟಿನಲ್ಲೂ ಕೂಡ 96 ನನಗೆ ಇವತ್ತಿಂದಲ್ಲ, ಮೊದಲೇ ಉಸ್ತುವಾರಿ ಮಂತ್ರಿ, ಮಗ MP ಇವೆಲ್ಲವೂ ನಡೀತು. ನಾನು ಸಿದ್ದರಾಮಯ್ಯ ಜೊತೆನೂ ಚೆನ್ನಾಗೇ ಇದ್ದೀನಿ. ಆವತ್ತು ಇವತ್ತು ಸಿಕ್ಕಿದಾಗ ಮಾತಾಡ್ತೀವಿ, ಸಂಪರ್ಕ ಏನಿಲ್ಲ. ಆದರೆ ನನ್ನನ್ನು ಜನತಾದಳ ಪಕ್ಷ ಒಂದು ಕೋರ್ ಕಮಿಟಿ ಅಧ್ಯಕ್ಷ ಅಂತ ಮಾಡಿದ್ದಾರೆ. ಈಗ ರಾಮದಾಸ್ ಅವರು ಸೋತರು ಅವ್ರ ಪಕ್ಷದಲ್ಲಿ ಸೀನಿಯಾರಿಟಿ ಅವ್ರು ಗುರುತಿಸಿದ್ದಾರೆ, ಅವ್ರ ಗೌರವ ಇದೆ. ನಾವು ಇವಾಗ ಹೋಗಿ ಕಾಂಗ್ರೆಸ್ಸಲ್ಲಿ ಇವತ್ತಿನ ಒಂದು ಇದಕ್ಕೋಗಿ ಸೇರ್ಕೊಂಡ್ರೆ ಅದರಿಂದ ಇಷ್ಟೊಂದು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ನಾನು 72ರಲ್ಲಿ ಕೆ ಪುಟ್ಟಸ್ವಾಮಿಯವರ ಜೊತೆಲೇ ಮಾಡಿರೋದು, 76 ತುಳಸಿದಾಸಪ್ಪನ ಎಲೆಕ್ಷನ್ನೇ ಮಾಡಿರೋದು, 80ರಲ್ಲಿ ರಾಜಶೇಖರ ಮೂರ್ತಿ MP ಎಲೆಕ್ಷನ್ನೇ ಮಾಡಿರೋದು. ಆವತ್ತಿಂದಲೂ ಕೂಡ ನೋಡಿದ್ದೀವಿ. ಆವತ್ತಿನ ರಾಜಕಾರಣ ಇವತ್ತು ಇಲ್ಲ. ಆದ್ದರಿಂದ ನಮ್ಗೆ ಅದು ಯಾವುದೂ ಬೇಕಾಗಿಲ್ಲ. ಹೋಗೋದಾಗಿದ್ದರೆ ನಾನೇ ಯಾಕೆ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ದೆ? ಆ ಪ್ರಶ್ನೆ ಮರ್ತು ಬಿಡಿ. ನಮ್ಮ ಗುರಿ ಒಂದೇ, ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಯದುವೀರ ಕೃಷ್ಣದಾಸ ಮಹಾರಾಜ ಒಡೆಯರವರು, ಬಾಲರಾಜ್ ಅವರು ನಮ್ಮಿಂದ 2 ಕಣ್ಣಿದ್ದಂಗೆ, 2 ಜಿಲ್ಲೆ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ 2 ಕಣ್ಣಿದ್ದಂಗೆ. ಮಂಡ್ಯ, ಹಾಸನ 4ಕ್ಕೆ ಮಹಾರಾಜರ ಶಕ್ತಿ, ಹಿಂದಿನ ಮಹಾರಾಜರ ಹೆಸರು ಇವತ್ತು ಕೂಡ ಉಳಿದಿದೆ. ಒಂದು ರೌಂಡು ಅವ್ರು ಹೋಗಿ ಬಂದರೆ ಸಾಕು, ಮಂಡ್ಯ ಗೆಲ್ಲುತ್ತೆ. ಒಂದು ರೌಂಡು ಹಾಸನಕ್ಕೆ ಹೋಗಿ ಬಂದರೆ ಸಾಕು, ಹಾಸನ ಗೆಲ್ಲುತ್ತೆ. ಒಂದು ರೌಂಡ್ ಕೋಲಾರಕ್ಕೆ ಹೋಗಿ ಬಂದರೆ ಸಾಕು. ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ನಮ್ಮ ಪಕ್ಷ ಗೆಲ್ಲಿಸ್ಲಿ, ನಾವು ಅವ್ರನ್ನ ಕರೆಯೋದೇ ಬೇಡ, ಓಟ್ ಹಾಕಿ ತೋರ್ಸೋಣ ನಾವೆಲ್ಲ. ಈ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಏನಿರುತ್ತೆ ಸರ್? ಅಂದ್ರೆ ಕೋಆರ್ಡಿನೇಷನ್ ಲಾಸ್ಟ್ ಟೈಮ್ ಬೇರೆ ಅಲಯನ್ಸ್ ಇತ್ತು, ಈಗ ಬೇರೆ ಅಲಯನ್ಸ್ ಇದೆ. ನಿಮ್ಮ ಪಾತ್ರ ಏನಿರುತ್ತೆ? ಲಾಸ್ಟ್ ಟೈಮ್ ಯಾವ ಅಲಯನ್ಸ್ ಇದ್ರು ಯಾರಿಗೆ ಮಾಡಿದ್ದು? ನಾನು ಓಪನ್ ಆಗಿ ಯಾರಿಗೆ ಹೇಳಿದೆ? ನಿಮ್ಮ ಪ್ರೆಸ್ಸು ಮೀಡಿಯಾಕ್ಕೆ ಎಲ್ಲಕ್ಕೂ ಹೇಳಿದೆ. ಜನತಾದಳ 100% HD ಕುಮಾರಸ್ವಾಮಿ, HD ದೇವೇಗೌಡರು, ನಿಖಿಲ್ಲು, GT ದೇವೇಗೌಡರು ಎಲ್ಲರೂ ಬರ್ತಾರೆ. ನಾವೆಲ್ಲರೂ BJP ಗೆಲ್ಸಕ್ಕೆ ಮಾಡ್ತೀವಿ, ಅವರು ಬರ್ತಾರೆ, ದಳನೂ ಗೆಲ್ಲಿಸ್ತಾರೆ. ನಾವು ಒಟ್ಟಿಗೆ ಹೋಗ್ತೀವಿ. ಇನ್ನು ಮುಂದೆ ಒಡಕಾಗೋ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ. ಥ್ಯಾಂಕ್ ಯು. ಶಿವ ಶಿವ ಸಿದ್ದರಾಮಯ್ಯನವರು ನಾನು ಮಾತಾಡಿ ಅಸೆಂಬ್ಲಿ ನಡೆಯುವಾಗ ಒಂದೇ ಒಂದು ದಿನ ಯಾವುದೋ ನಮ್ಮ ಫೆಡರೇಷನ್ ಒಂದು ಲೆಟ್ರ್ ಕೊಟ್ಟರೆ ಬಿಟ್ಟರೆ ಇವತ್ತು ಗಂಟೆ ಅವ್ರతో ಮಾತಾಡಿಲ್ಲ. ಹಿಂದೇನು ಮಾತಾಡಿಲ್ಲ, ಮುಂದೇನು ಮಾತಾಡಿಲ್ಲ. ನನ್ನ ಈ ವಯಸ್ಸಿಗೆ ಜನ ನಂಬಿದ್ದಾರೆ. 1 ಗಂಟೆಗೆಲ್ಲ ಬಂದರು. ನನ್ನಲ್ಲಿ ಆ ತಳುಕು ಮೋಸ ಇದ್ದಿದ್ರೆ ಅವ್ರು ಯಾರೂ ಗೊತ್ತಿರಲಿಲ್ಲ. ನನ್ನ ಜೀವನದಲ್ಲಿ ಪ್ರತಾಪ್ ಸಿಂಹನ್ನ 10 ವರ್ಷ ಇಲ್ಲಿ MP ಆಗಿ ಬಂದಿದೆಯಾ, ಪಕ್ಷ ಗೆಲ್ಸು, ನಿನ್ನ ಗೌರವ ಉಳಿಸ್ಕೋ, ನಿನ್ನ ನಾಯಕತ್ವ ಉಳಿತದೆ ಅಂತ ಹೇಳ್ತೀನಿ ಹೊರತು ಕಾಂಗ್ರೆಸ್ಗೆ ಹೋಗೋ ಹಾಳಾಗೋಗು ಅಂತ ಹೇಳಲ್ಲ. ಹೇಳಿದ್ದೀನಿ. ಹೌದು, ಪ್ರತಾಪ್ ಸಿಂಹ ಭಾರಿ ಬುದ್ಧಿವಂತ ಇದ್ದಾನೆ, ದಡ್ಡ ಅಲ್ಲ, ಎಲ್ರಿಗಿಂತ ಬುದ್ಧಿವಂತ ಇದ್ದಾನೆ. ಅವ್ನಿಗೆ ಗೊತ್ತಿದೆ ಕಾಂಗ್ರೆಸ್ ಅವ್ರನ್ನ ಯಗ್ಗ ಮುಗ್ಗ ಮಾತಾಡಿ 3 ಕಾಸಿಗಿಂತ ಕಡೆಯಲ್ಲಿರ್ತಕ್ಕಂಥ ಮರ್ಯಾದೆ. BJPನಲ್ಲಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ರದ್ದು ಗೌರವ. ಇಲ್ಲೇ ನಮ್ಮ DCM ಅವರೇ ಕೇಳಿ, ಭಾರಿ ಗೌರವ ಇದೆ. ಅಧಿಕಾರ 10 ವರ್ಷ ಇತ್ತು, ಮುಂದೆ ಅಧಿಕಾರ ಬರುತ್ತೆ. ಆದ್ದರಿಂದ ಪ್ರತಾಪ್ ಸಿಂಹ ಯಾವುದೇ ಕಾರಣಕ್ಕೂ ಆ ರೀತಿ ಹೋಗಲ್ಲ. ನಾವ್ಯಾರು ಆ ರೀತಿ ಅಡ್ವೈಸ್ ಮಾಡಲ್ಲ. ಬಾಪ ನಮ್ಮ ಜೊತೆ ಇರೋ, BJP ಗೆಲ್ಸೋಣ, ನಾವೆಲ್ಲ ಸೇರಿ ಮುಂದಕ್ಕೆ. ನಮ್ಮ ಯುವರಾಜರು, ಬಾಲರಾಜು, DCM, ರಾಮದಾಸು ಓಪನ್ ಆಗಿ ಹೇಳಿದರು,
ಯುವಕನಾಗಿದ್ದೀಯಾ, ನೀವು ಬೆಳೆಸ್ತೀವಿ, BJP ಗಟ್ಟಿ ಮಾಡು, ಇಲ್ಲೇ ಇರು ಅಂತ ಹೇಳ್ತೀವಿ.